ರಾಜೀನಾಮೆ ತೆಗೆದುಕೊಳ್ಳಿ. ಅಕಸ್ಮಾತ್ ಸುಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ, ನಾನು ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ. ಅದಕ್ಕೆ ಒಪ್ಕೊಳ್ತಾರ ಕೇಳಿ ನೋಡಿ. ತ್ರಿಪಲ್ ತಲಾಖ್ ಬಂದಾಗ ಏನ್ ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಯಾರಾದ್ರು ನಾಗರಿಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು ಆ ತರ ಭಾಷೆಗಳು ಮಾತಾಡಿದ್ರು. ಇದು ದ್ವೇಷ ಭಾಷಣ ನಾವು ನಿಲ್ಲಿಸ್ತೇವೆ, ಇನ್ಯಾರು ನಿಲ್ಲಿಸಬೇಕಾಗಿದೆ? ಸಂವಿಧಾನದ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಪೂರ್ತಿ ಕೇಳಿ ನಾರಾಯಣ ಸ್ವಾಮಿ ಅವರು, ಆಮೇಲೆ ನೀವು ಹೇಳಿ. ಸಂವಿಧಾನವನ್ನು ನಾವು ತಂದಾಗ ಗೋಲ್ವರ್ಕರ್ ಅವರು ಏನು ಹೇಳಿದರು? ಈ ಸಂವಿಧಾನವನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಪಾಶ್ಚಿಮಾತ್ಯದಿಂದ ಎಲ್ಲವೂ ತೆಗೆದುಕೊಂಡು ಬಂದು ಈ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಆದ್ರಿಂದ ಈ ಸಂವಿಧಾನವನ್ನು ನಾವು ಸುಡ್ತೀವಿ ಅಂತ ಹೇಳಿ ರಾಮಲೀಲಾ ಮೈದಾನದಲ್ಲಾಗಿ ಸಂವಿಧಾನವನ್ನು ಸುಟ್ಟರು. ಸುಳ್ಳು ಅದು ಇರ್ಬೋದು, ನಾನು ಪ್ರೂವ್ ಮಾಡ್ತೀನಿ. ದಾಖಲೆ ಕೊಡಿ. ಸುಡ್ತೀವಿ ಅಂತ ಎಲ್ಲಿ ಹೇಳಿರೋದು ಪ್ರೂವ್ ಮಾಡ್ಬೇಕಲ್ಲ. ಈಗ ಮನಸ್ಸಿಗೆ ಬಂದಂಗೆ ಕೊಡಮ್ಮ ನೋಡಿ, ನಾನು ನಿಮ್ಗೆ ಹೇಳೀನಿ, ಕಡತ ಅವೇನಾದರೂ ಸಂವಿಧಾನಕ್ಕೆ ಶಬ್ದ ಇದ್ರೆ ನೀವು ಬರೆದು ಕೊಡಿ, ಕಡತನ ತೆಗೆಸಾಕಿ. ನೀವು ಮಾತಾಡ್ತೀರಿ, ಅವರು ಮಾತಾಡ್ತಾರೆ, ನೋಡ್ತೀನಿ. ಯಾವ್ದು ಒಂದು ನಿಮಿಷ ಯಾವುದು ಸಂವಿಧಾನ ಪ್ರಕಾರ ಇರ್ತೈತಿ ಅದನ್ನ ಹೇಳ್ತೀನಿ. ಇಲ್ಲ ಅಂದ್ರೆ ನೀವು ಬರೆದು ಕೊಟ್ಟು ಇಮಿಡಿಯೇಟ್ ತೆಗಿತೀನಿ. ಹೇಳ್ಬೇಡಿ ನೀವು ನೋಡಿ. ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅನುಕೂಲಕ್ಕೆ ಈಗ ಅವರು ಮಾತಾಡ್ತಾ ಇದ್ದಾರೆ. ಒಂದು ಸಂಸ್ಥೆ ರಾಜೀನಾಮೆ ತೆಗೆದುಕೊಳ್ಳಿ. ಅಕಸ್ಮಾತ್ ಸುಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ತೆಗೆದುಕೊಳ್ಳಿ, ನಾನು ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ. ಅದಕ್ಕೆ ಒಪ್ಕೊಳ್ತಾರ ಕೇಳಿ ನೋಡಿ. ಸಭಾಪತಿಗಳೇ ಹೇಳಿಕೆ ಕೊಡೋದಲ್ಲ, ಕೊಡಿ ಫಸ್ಟ್ ಕೊಡಿ. ನೀವು ಸಾಧ್ಯನೇ ಇಲ್ಲ. ಕೊಡಿ ಸಭಾಪತಿಗಳೇ ಕೊಡಿ. ಒಂದು ನಿಮಿಷ, ನಾನು ನಿಮ್ಗೆ 10 ಸಲ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಕೊಡಪ್ಪ, ನಾನು ನಿಮ್ಗೆ 10 ಸಲ ಹೇಳ್ತೀನಿ, ಯಾಕಿದ್ದು ಮಾತಾಡ್ತೀನಿ ನೀವು? ಅಲ್ಲ ನಿಮ್ಗೆ ಅಲ್ಲ ನಾ ಹೇಳಿ ಹೇಳಿ 1 ನಿಮಿಷ ಹೇಳಿ. ನಿಯಮ ಏನೈತೆ ನನಗೆ ಹೇಳಿ. ಅಲ್ಲ ಭಾರತಿ 1 ನಿಮಿಷ ರೀ, ಅಲ್ಲ 1 ನಿಮಿಷ ರೀ. ನೀವು ಮಾತಾಡಿಲ್ಲ, ನೀವು ಮಾತಾಡಿಲ್ಲ. ಈಗ ನೀವು ಮಾತಾಡಿಲ್ಲ. ಒಂದು ನಾನು ನಿಮ್ಗೆ ಏನು ಹೇಳಾಗಿದ್ದೀನಿ, ನಿಮ್ಗೆ ಮಾತಾಡೋದು ನೀವು ಮಾತಾಡ